ಬನ್ನಿ ಎಫ್ಎಂಸಿಜಿ ಸ್ನ್ಯಾಕ್ಸ್ ಪ್ರಪಂಚಕ್ಕೆ ಹೋಗೋಣ. ಇಲ್ಲಿ ಪ್ರತಿಯೊಂದು ಕ್ಷಣವೂ ನಿರ್ಣಾಯಕ. ಪ್ರತಿಯೊಂದು ಅಂಗಡಿಯೂ ಒಂದು ಯುದ್ಧಭೂಮಿ ಇದ್ದಂತೆ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ನಾವು ರಾಜು ಅನ್ನೋ ಒಬ್ಬ ಸೇಲ್ಸ್ಮ್ಯಾನ್ನ ಕಥೆಯನ್ನ ನೋಡೋಣ. ಇದು ಕೇವಲ ಸೇಲ್ಸ್ ನಂಬರ್ಗಳ ಕಥೆಯಲ್ಲ, ಬದಲಿಗೆ ಶಿಸ್ತು ಮತ್ತು ಟೆಕ್ನಾಲಜಿ ಒಬ್ಬ ವ್ಯಕ್ತಿಯ ವೃತ್ತಿಜೀವನವನ್ನೇ ಹೇಗೆ ಪೂರ್ತಿಯಾಗಿ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಇಲ್ಲಿ ನೋಡಿ, ಒಂದು ಕಡೆ ರಾಜುವಿನ ಹಳೆ ಪರ್ಫಾರ್ಮೆನ್ಸ್ ರಿಪೋರ್ಟ್, ಅದರಲ್ಲಿ ಏನಿದೆ, ಫೇಲ್ಡ್ ಅಂತ ಕೆಂಪು ಅಕ್ಷರದಲ್ಲಿ ಬರ್ದಿದೆ. ಇನ್ನೊಂದು ಕಡೆ ಅವನ ಇವತ್ತಿನ ಸಾಧನೆ, ಟಾಪ್ ಪರ್ಫಾರ್ಮ. ಅಬ್ಬಾ, ಒಂದೇ ರಾತ್ರಿಯಲ್ಲಿ ಆದ ಮ್ಯಾಜಿಕ್ ಅನ್ಕೋಬೇಡಿ, ಇದ್ರಿಂದೆ ಒಂದು ಸಿಸ್ಟಮ್ಯಾಟಿಕ್ ಬದಲಾವಣೆಯ ಕಥೆಯೇ ಇದೆ. ಹಾಗಿದ್ರೆ ಈ ಅದ್ಭುತ ಬದಲಾವಣೆ ಆಗಿದ್ದು ಹೇಗೆ? ಫೇಲ್ಯೂರ್ನ ಅಂಚಿನಲ್ಲಿದ್ದ ರಾಜು ಯಶಸ್ಸಿನ ತುತ್ತ ತುದಿ ತಲುಪಿದ್ದು ಹೇಗೆ? ಬನ್ನಿ, ಅವನ ಈ ಜರ್ನಿಯ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಹತ್ತಿರದಿಂದ ನೋಡೋಣ. ಸರಿ, ಹಾಗಾದ್ರೆ ಕಥೆಯ ಆರಂಭಕ್ಕೆ ಹೋಗೋಣ. ಏನಾಗಿತ್ತು ರಾಜುವಿನ ನಿಜವಾದ ಸಮಸ್ಯೆ? ಅದು ಮಾರ್ಕೆಟ್ ಆಗಿರ್ಲಿಲ್ಲ, ಪ್ರಾಡಕ್ಟ್ ಕೂಡ ಆಗಿರ್ಲಿಲ್ಲ. ಅವನ ಅತಿ ದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ, ಅದು ಅವನದೇ ಶಿಸ್ತಿಲ್ಲದ, ಗೊಂದಲದಿಂದ ಕೂಡಿದ ಕೆಲಸದ ರೀತಿ. ಪ್ರತಿ ತಿಂಗಳ ಕೊನೆಗೂ ಅವನ ರಿಪೋರ್ಟ್ ಒಂದೇ ಕಥೆ ಹೇಳ್ತಿತ್ತು. ತಿಂಗಳಿಗೆ 4 ದಿನ ಆಬ್ಸೆಂಟ್, ಪ್ರತಿದಿನ ಮಾರ್ಕೆಟ್ಗೆ ಲೇಟ್ ಎಂಟ್ರಿ, ಡಿಸ್ಟ್ರಿಬ್ಯೂಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ಡಿಎಂಎಸ್ ಇದೆಯಲ್ಲ, ಅದರಲ್ಲಿ ಸರಿಯಾಗಿ ಪಂಚಿಂಗೇ ಮಾಡ್ತಿರ್ಲಿಲ್ಲ. ರಿಯಲ್ ಟೈಮ್ ಆರ್ಡರ್ಗಳು ಝೀರೋ, ಮತ್ತು ತನಗೆ ಕೊಟ್ಟಿದ್ದ ಬೀಟ್ ಕವರೇಜ್ ಅಂತೂ ಮುಗಿಸ್ತಾಮೇ ಇರ್ಲಿಲ್ಲ. ಇದು ಅವನ ರೆಗ್ಯುಲರ್ ಕಥೆಯಾಗಿತ್ತು. ಆದ್ರೆ ಇಷ್ಟೆಲ್ಲಾ ತಪ್ಪುಗಳ ಮಧ್ಯೆ ಅವನು ಮಾಡ್ತಿದ್ದ ಅತೀ ದೊಡ್ಡ ತಪ್ಪು ಅಂದ್ರೆ ಮಧ್ಯಾಹ್ನ 12 ಗಂಟೆಗೆ ಕೆಲ್ಸಕ್ಕೆ ಬರೋದು. ಇದ್ಯಾಕಿಷ್ಟೊಂದು ದೊಡ್ಡ ಸಮಸ್ಯೆ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಂದ್ರೆ ಸ್ನ್ಯಾಕ್ಸ್ ಮಾರ್ಕೆಟ್ ಅನ್ನೋದು ಒಂದು ಇಂಪಲ್ಸ್ ಬೈಯಿಂಗ್ ಮೇಲೆ ನಡೆಯೋದು. ಅಂದ್ರೆ ಜನ ಬೆಳಗ್ಗೆನೆ ತಮ್ಮ ದಿನದ ಶಾಪಿಂಗ್ ಮಾಡ್ತಾರೆ. ರಾಜು ಮಾರ್ಕೆಟ್ಗೆ ಕಾಲಿಡೋ ಅಷ್ಟ್ರಲ್ಲಿ ಅರ್ಧ ದಿನದ ಸೇಲ್ಸ್ ಅವಕಾಶಗಳು ಅವನ ಕೈಯಿಂದ ಜಾರಿ ಹೋಗಿರ್ತಿತ್ತು. ಸಿಂಪಲ್. ಅವನು ಮಾಡ್ತಿದ್ದ ಈ ಚಿಕ್ಕಪುಟ್ಟ ತಪ್ಪುಗಳು ಕೇವಲ ಸೇಲ್ಸ್ ಮೇಲೆ ಅಷ್ಟೇ ಪರಿಣಾಮ ಬೀರ್ಲಿಲ್ಲ, ಅದು ಅವನ ಕರಿಯರ್ ಮೇಲೇನೆ ದೊಡ್ಡ ಹೊಡೆತ ಕೊಡ್ಲಿಕ್ಕೆ ಶುರು ಮಾಡ್ತು. ನೋಡೋಣ ಬನ್ನಿ, ಈ ಸಣ್ಣ ತಪ್ಪುಗಳು ಹೇಗೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಬದಲಾದ್ವು ಅಂತ. ಅವನು ಲೇಟಾಗಿ ಬರ್ತಿದ್ದಿದ್ದಕ್ಕೆ ರೀಟೇಲರ್ಗಳು ಅವನಿಗೆ ಮರ್ಯಾದೆ ಕೊಡೋದನ್ನೇ ನಿಲ್ಸಿದ್ರು. ಅವನು ರಜೆ ಹಾಕಿದ ದಿನ ಏನಾಗ್ತಿತ್ತು, ಕಾಂಪಿಟಿಟರ್ಸ್ ಬಂದು ಶೆಲ್ಫ್ ತುಂಬಿಸಿ ಹೋಗ್ಬಿಡ್ತಿದ್ರು. ಅವನು ಡಿಎಂಎಸ್ನಲ್ಲಿ ಲೈವ್ ಪಂಚ್ ಮಾಡದೇ ಇದ್ದಾಗ ಕಂಪ್ನಿಯವರು ಅವನು ವಿಸಿಟ್ ಫೇಕ್ ಇರ್ಬೋದು ಅಂತ ಅನುಮಾನ ಪಡೋಕೆ ಶುರು ಮಾಡಿದ್ರು. ಒಟ್ಟಿನಲ್ಲಿ ಅವನ ಶಿಸ್ತಿಲ್ಲದ ನಡವಳಿಕೆ ಅವನ ವಿಶ್ವಾಸಾರ್ಹತೆಯನ್ನ ಪೂರ್ತಿ ಹಾಳು ಮಾಡಿತ್ತು. ಎಲ್ಲವೂ ಕೈಮೀರಿ ಹೋಗ್ತಿದೆ ಅನ್ನುವಾಗ ಅವನ ಸೂಪರ್ವೈಸರ್ ಹೇಳಿದ ಒಂದೇ ಒಂದು ಮಾತು ಅವನ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಅದು ಕೇವಲ ಒಂದು ಅಡ್ವೈಸ್ ಆಗಿರ್ಲಿಲ್ಲ, ಅದೊಂದು ಟರ್ನಿಂಗ್ ಪಾಯಿಂಟ್. ಆ ಮಾತ್ ಏನಂದ್ರೆ, ರಾಜು, ನಿನ್ನ ಸಮಸ್ಯೆ ನಿನ್ನ ಮಾಡ್ತಿರೋ ಕೆಲಸದಲ್ಲಿಲ್ಲ, ನಿನ್ನ ಸಿಸ್ಟಮ್ನಲ್ಲಿದೆ. ಅಂದ್ರೆ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಒಂದು ಸರಿಯಾದ ಸಿಸ್ಟಮ್ ಇಟ್ಕೊಂಡು ಸ್ಮಾರ್ಟ್ ಆಗಿ ವರ್ಕ್ ಮಾಡೋದು ಮುಖ್ಯ ಅಂತ. ಆ ಕ್ಷಣದಲ್ಲಿ ರಾಜುಗೆ ತನ್ನ ಸಮಸ್ಯೆ ಮೂಲ ಎಲ್ಲಿದೆ ಅಂತ ಕ್ಲಿಯರ್ ಆಗಿ ಅರ್ಥ ಆಯಿತು. ಇಲ್ಲಿಂದ ಶುರುವಾಗುತ್ತೆ ರಾಜುವಿನ ಕಂಬ್ಯಾಕ್ ಸ್ಟೋರಿ. ಆ ಗೊಂದಲದಿಂದ ಹೊರಬಂದು ಎಲ್ಲವನ್ನೂ ತನ್ನ ಕಂಟ್ರೋಲ್ಗೆ ಹೇಗೆ ತಗೊಂಡ ಅಂತ ಈಗ ನೋಡೋಣ ಬನ್ನಿ. ಅವನು 3 ಸಿಂಪಲ್ ಆದ್ರೆ ಪವರ್ಫುಲ್ ನಿಯಮಗಳನ್ನ ಪಾಲಿಸೋಕೆ ಶುರು ಮಾಡ್ದ. ನಂಬರ್ 1, ಪ್ರತಿದಿನ ಬೆಳಗ್ಗೆ 9:55ಕ್ಕೆ ಮಾರ್ಕೆಟ್ನಲ್ಲಿರೋದು. ಇದು ಜಸ್ಟ್ ಟೈಮಿಗ್ ಬರೋದಲ್ಲ, ರೀಟೇಲರ್ಗಳ ಗೌರವವನ್ನ ಮತ್ತೆ ಗಳಿಸೋ ದಾರಿಯಾಗಿತ್ತು. ನಂಬರ್ 2, ಪ್ರತಿಯೊಂದು ಅಂಗಡಿಗೆ ವಿಸಿಟ್ ಕೊಟ್ಟಾಗ್ಲೂ ಜಿಯೋ ಲೊಕೇಶನ್ ಜೊತೆ ಲೈವ್ ಪಂಚ್ ಮಾಡೋದು. ಇದ್ರಿಂದ ಅವ ಪ್ರಾಮಾಣಿಕತೆ ಪ್ರೂವ್ ಆಯ್ತು. ನಂಬರ್ 3, ತಗೊಂಡ ಆರ್ಡರ್ಗಳನ್ನ ತಕ್ಷಣವೇ ಸಿಸ್ಟಮ್ಗೆ ಎಂಟರ್ ಮಾಡೋದು. ಇದು ಅವ ಕೆಲಸದ ಸ್ಪೀಡ್ ಜಾಸ್ತಿ ಮಾಡ್ತು. ಹಾಗಾದ್ರೆ ಇದ್ರ ರಿಸಲ್ಟ್ ಏನಾಯ್ತು? ರಾಜು ಈಗ ಕೇವಲ ಒಬ್ಬ ಸೇಲ್ಸ್ಮ್ಯಾನ್ ಆಗಿ ಉಳಿದಿರ್ಲಿಲ್ಲ, ಅವನು ಸಿಸ್ಟಮ್ ಡ್ರಿವೆನ್ ಸೇಲ್ಸ್ಮ್ಯಾನ್ ಆಗಿ ಬದಲಾಗಿದ್ದ. ಅವನ ಪ್ರತಿಯೊಂದು ನಡೆಯೂ ಈಗ ಡೇಟಾ ಮತ್ತು ಡಿಸಿಪ್ಲಿನ್ನಿಂದ ಕಂಟ್ರೋಲ್ ಆಗ್ತಿತ್ತು. ಆದ್ರೆ ರಾಜು ಇಷ್ಟಕ್ಕೆ ಸುಮ್ಮನೆನಾಗ್ಲಿಲ್ಲ. ಡಿಸಿಪ್ಲಿನ್ ಅವನಿಗೆ ಒಂದು ಸ್ಟೆಬಿಲಿಟಿ ಕೊಟ್ಟಿತ್ತು, ಆದ್ರೆ ಈಗ ಅವನು ಸ್ಟ್ರಾಟಜಿ ಬಳಸೋಕೆ ಶುರು ಮಾಡ್ದ. ಡಿಎಂಎಸ್ ಅನ್ನ ಕೇವಲ ಅಟೆಂಡೆನ್ಸ್ ಹಾಕೋಕೆ ಬಳಸ್ಲಿಲ್ಲ, ಅದನ್ನೇ ತನ್ನ ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಂಡ. ಆ ಡಿಎಂಎಸ್ ಡೇಟಾ ಅವನಿಗೆ ಮಾರ್ಕೆಟ್ನ ಸೀಕ್ರೆಟ್ಗಳನ್ನೇ ಬಿಚ್ಚಿಟ್ಟು. ಯಾವ ರೀಟೇಲರ್ಸ್ಗಳು ₹5 ಪ್ಯಾಕ್ ಇಡೋದಿಲ್ಲ, ಯಾರ ಹತ್ರ ಟಾಪ್ ಸೆಲ್ಲಿಂಗ್ ಐಟಮ್ಗಳೇ ಇಲ್ಲ, ಯಾರು ಪಾಪ್ಯುಲರ್ ಮಿಕ್ಸ್ಚರ್ ಸ್ಟಾಕ್ ಮಾಡ್ತಿಲ್ಲ, ಹೀಗೆ ಪ್ರತಿಯೊಂದು ಇನ್ಸೈಟ್ ಅವನಿಗೆ ಸಿಕ್ತು. ಸಾಮಾನ್ಯ ಸೇಲ್ಸ್ಮೆನ್ಗೆ ಕಾಣಿಸದ ಅವಕಾಶಗಳು ಈಗ ರಾಜುಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಈ ಡೇಟಾ ಇಟ್ಕೊಂಡು ಅವನು ರೀಟೇಲರ್ಗಳ ಹತ್ರ ಹೋದಾಗ ಅವನ ಮಾತಲಿ ಒಂದು ಧೈರ್ಯ ಇತ್ತು. ಅವನು ಹೀಗೆ ಹೇಳ್ತಿದ್ದ, ಸರ್, ನನ್ನ ಹತ್ರ ಇರೋ ಡೇಟಾ ಪ್ರಕಾರ ನಿಮ್ಮ ಏರಿಯಾದಲ್ಲಿ ಈ ಪ್ರಾಡಕ್ಟ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಆದ್ರೆ ನೀವ್ ಅದನ್ನ ಸ್ಟಾಕ್ ಮಾಡಿಲ್ಲ. ಬನ್ನಿ,
ಇದನ್ನ ನಿಮ್ಮ ಶೆಲ್ಫ್ ಮೇಲೆ ಇಡೋಣ, ಸೇಲ್ಸ್ ಜಾಸ್ತಿ ಆಗುತ್ತೆ. ಹೀಗೆ ಫ್ಯಾಕ್ಟ್ಸ್ ಇಟ್ಕೊಂಡ್ ಮಾತಾಡ್ದಾಗ ಯಾರ್ ತಾನೇ ಬೇಡ ಅಂತಾರೆ? ಕಂಪನಿ ಕಡೆಯಿಂದಾನೂ ಅವನ ಬಗ್ಗೆ ಅಭಿಪ್ರಾಯ ಪೂರ್ತಿ ಚೇಂಜ್ ಆಗಿತ್ತು. ಮೊದಲು ಲೇಟ್ ಕಮ್ಮರ್, ಫೇಕ್ ಆರ್ಡರ್ಸ್ ಅಂತ ಬೈತಿದ್ದವರು ಈಗ ಪರ್ಫೆಕ್ಟ್ ಡಿಸಿಪ್ಲಿನ್, ರಿಯಲ್ ಟೈಮ್ ಆರ್ಡರ್ಸ್, ಎಕ್ಸಲೆಂಟ್ ಬೀಟ್ ಕವರೇಜ್ ಅಂತ ಹೊಗಳೋಕ್ ಶುರು ಮಾಡಿದ್ರು. ಹಾಗಿದ್ರೆ ಈ ಎಲ್ಲ ಬದಲಾವಣೆಯ ಫೈನಲ್ ರಿಸಲ್ಟ್ ನಂಬರ್ಗಳಲ್ಲಿ ಹೇಗಿತ್ತು? ಬನ್ನಿ, ರಾಜುವಿನ ಹೊಸ ಸ್ಕೋರ್ ಕಾರ್ಡ್ ನೋಡೇ ಬಿಡೋಣ. ದಿನಕ್ಕೆ 40 ಪ್ರೊಡಕ್ಟಿವ್ ಕಾಲ್ಸ್, ಅಂದ್ರೆ ಅವನು ವಿಸಿಟ್ ಮಾಡಿದ ಪ್ರತಿಯೊಂದು ಕಡೆಯೂ ಸೇಲ್ಸ್ ಆಗ್ತಿತ್ತು. ಬೀಟ್ ಕವರೇಜ್ 100%. ಅವನ ಏರಿಯಾದ ಒಂದೇ ಒಂದು ಅಂಗಡಿಯನ್ನೂ ಅವನು ಮಿಸ್ ಮಾಡ್ತಿರ್ಲಿಲ್ಲ. ಮತ್ತು ಅವನ ರೇಂಜ್ ಸೆಲ್ಲಿಂಗ್, ಅಂದ್ರೆ ಬೇರೆ ಬೇರೆ ತರದ ಪ್ರಾಡಕ್ಟ್ಗಳನ್ನ ಮಾರೋ ಸಾಮರ್ಥ್ಯ ನೇರವಾಗಿ ಡಬಲ್ ಆಗಿತ್ತು. ಮತ್ತು ಫೈನಲಿ ಅವನ ಹಾರ್ಡ್ ವರ್ಕ್ಗೆ ಸಿಕ್ಕಿದ ಬಹುಮಾನ, ಕಂಪನಿಯ ಇನ್ಸೆಂಟಿವ್, ಅದು ಅನ್ಲಾಕ್ ಆಗಿತ್ತು. ಇದು ಬರೀ ದುಡ್ಡಲ್ಲ, ಅವನ ಯಶಸ್ಸಿಗೆ ಸಿಕ್ಕಿದ ಒಂದು ದೊಡ್ಡ ಅಂಗೀಕಾರ. ರಾಜುವಿನ ಈ ಕಥೆ ಕೇವಲ ಒಬ್ಬ ವ್ಯಕ್ತಿಯ ಸಕ್ಸಸ್ ಸ್ಟೋರಿ ಅಲ್ಲ, ಇದು ಇವತ್ತಿನ ಸೇಲ್ಸ್ ವರ್ಲ್ಡ್ಗೆ ಬೇಕಾದ ಮಾಡರ್ನ್ ಮೈಂಡ್ಸೆಟ್ ಬಗ್ಗೆ ನಮಗೆಲ್ಲ ಒಂದು ದೊಡ್ಡ ಪಾಠವನ್ನೇ ಕಲಿಸುತ್ತೆ. ನೋಡಿ, ಇವತ್ತಿನ ಫಾಸ್ಟ್ ಮೂವಿಂಗ್ ಜಗತ್ತಲ್ಲಿ ಹಳೇ ಕಾಲದ ಮೈಂಡ್ಸೆಟ್ ವರ್ಕ್ ಆಗಲ್ಲ. ಸ್ನ್ಯಾಕ್ಸ್ ಇಂಡಸ್ಟ್ರಿ ಅಷ್ಟೊಂದು ಸ್ಪೀಡಾಗಿ ಓಡ್ತಿದೆ ಅಂದ್ರೆ ಸೇಲ್ಸ್ ಮ್ಯಾನ್ನ ಯೋಚನೆ ಅದಕ್ಕಿಂತಲೂ ಸ್ಪೀಡಾಗಿರ್ಬೇಕು. ರಾಜುವಿನ ಕಥೆ ನಮ್ಗೆ ಇದನ್ನೇ ಹೇಳ್ಕೊಡುತ್ತೆ. ಸಿಸ್ಟಮ್ ಮತ್ತು ಡಿಸಿಪ್ಲಿನ್ ಅನ್ನೋದು ಕೇವಲ ಪದಗಳಲ್ಲ, ಅವು ಇವತ್ತಿನ ಕಾಲದ ಯಶಸ್ಸಿನ ಅತಿ ದೊಡ್ಡ ಅಸ್ತ್ರಗಳು.